ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಶನಿವಾರ ಬೆಳಗ್ಗೆ ನಾನು ಮನೆ ಕೆಲಸಗಳೆಲ್ಲ ಮುಗಿಸಿ ಬೆಳಗ್ಗೆನೇ ಸಾಂಬಾರು ಮಾಡಿಟ್ಬಿಟ್ಟೆ. ಯಾಕಂದರೆ ನನ್ನ ಹಸ್ಬೆಂಡು ಒಂದು ಸೈಟ್ ವಿಸಿಟ್ಗೆ ಹೋಗೋದಿದೆ ಅಂತ ಹೇಳಿದ್ರು. ಹಾಗಾಗಿ ಬೆಳಗ್ಗೆನೇ ಸಾಂಬಾರು ಮತ್ತು ರೈಸ್ ಎಲ್ಲ ಮಾಡಿಟ್ಟು ಮನೆ ಕೆಲಸಗಳೆಲ್ಲ ಮುಗಿಸಿ ಪೂಜೆನೂ ಸಹ ಮಾಡಿ ಇವಾಗ ರಾಮಕೋಟಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಈ ರಾಮಕೋಟಿಯನ್ನು ನಾನು ಯಾವ ರೀತಿಯಾಗಿ ಬರಿತೀನಿ, ಯಾವ ದಿನ ಬರಿತೀನಿ, ಯಾವಾಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದ್ಬಿಟ್ಟು. ಆದರೂ ಒಂದೆರಡು ಕಮೆಂಟ್ಸ್ ಬರ್ತಾನೆ ಇರುತ್ತೆ. ಲಾಸ್ಟ್ ಒಂದು ಶಾರ್ಟ್ ವಿಡಿಯೋ ಹಾಕಿದಾಗೂ ಅಷ್ಟೇ ಆ ವಿಡಿಯೋ ಕೆಳಗಡೆ ಒಬ್ಬರು ಕಮೆಂಟ್ ಮಾಡಿದರು, ನಾನು ರಾಮಕೋಟಿಯನ್ನು ಬರೀಬೇಕು ಅಂತ ಇಷ್ಟ ಆಗ್ತಾ ಇದೆ ಅಕ್ಕ, ಯಾವ ರೀತಿಯಾಗಿ ಬರೆಯೋದು, ಯಾವಾಗ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ಒಂದು ಸ್ವಲ್ಪ ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಟೈಮ್ ಇದ್ದರೆ ಹೇಳ್ತೀರಾ, ಒಂದು ಸ್ವಲ್ಪ ಜನಕ್ಕಾದ್ರೂ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು. ಹಾಗಾಗಿ ಹೆಂಗೂ ಇವತ್ತು ಸಾಟರ್ಡೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಲ್ವ, ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ರಾಮಕೋಟಿ ಬರೆಯೋದನ್ನು. ಹಾಗಾಗಿನೇ ಇವತ್ತೊಂದು ಸ್ವಲ್ಪ ಮತ್ತೆ ನಾನು ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ನಾನು ಈ ರಾಮಕೋಟಿಯನ್ನು 9th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇನ್ನೇನು 9th ಸ್ಟ್ಯಾಂಡರ್ಡ್ ಪಾಸ್ ಆಗಿ 10th ಎಂಟರ್ ಆಗಬೇಕು, ಆವಾಗ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅಂದರೆ 2007ಇಂದ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅವತ್ತಿಂದ ಇವತ್ತಿನವರೆಗೂ ಬರಿತಾ ಬಂದಿದ್ದೀನಿ. ಮದುವೆಗೆ ಮುಂಚೆ ಬರೆದಿರೋ ರಾಮಕೋಟಿ ಬುಕ್ಸನ್ನೆಲ್ಲ ರಾಮರ ದೇವಸ್ಥಾನಕ್ಕೆ ಕೊಟ್ಬಿಟ್ಟೆ. ಆಮೇಲೆ ಮದುವೆ ಆದಮೇಲೆ ಬರೀತಾ ಇರೋ ಬುಕ್ಸ್ ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ನಾನು ಹೇಳ್ತಾನೆ ಇರ್ತೀನಲ್ವ, ಅಯೋಧ್ಯೆಗೆ ಹೋದಾಗ ಆವಾಗ ಅಲ್ಲಿ ಕೊಡಬೇಕು ಅಂತ ಹಾಗೆ ಇಟ್ಕೊಂಡಿದ್ದೀನಿ ಅಂತಂದ್ಬಿಟ್ಟು. ಇನ್ನು ಈ ರಾಮಕೋಟಿಯನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂತ ಅನಿಸ್ದವ್ರಿಗೆ ಸಾಟರ್ಡೆ ದಿನ ಸ್ಟಾರ್ಟ್ ಮಾಡ್ಕೊಳ್ಬೋದು. ನಾನು ಸಾಟರ್ಡೆ ದಿನನೇ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಪ್ರತಿ ಸಾಟರ್ಡೆ ನಾನು ಈ ಒಂದು ರಾಮಕೋಟಿ ಬುಕ್ಕನ್ನು ಬರೀತೀನಿ. ಇನ್ನು ಗ್ರೀನ್ ಪೆನ್ನಿಂದ ಬರೆದ್ರೆ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ನಾನು ಸ್ಟಾರ್ಟಿಂಗಲ್ಲಿ ಬ್ಲೂ ಪೆನ್ನಿಂದನೇ ಬರಿತಾ ಇದ್ದೆ. ಆಮೇಲೆ ನಾನು ಗ್ರೀನ್ ಪೆನ್ನಿಗೆ ಚೇಂಜ್ ಆದೆ. ನನಗೆ ಇವಾಗ ಬರಿತಾ ಇರಬೇಕಾದ್ರೆ ಅಂದರೆ ಒಂದು ಲಾಸ್ಟ್ ವೀಕೇನೋ ನನಗೆ ಗ್ರೀನ್ ಪೆನ್ ಖಾಲಿ ಆಯಿತು. ಹಾಗಾಗಿ ಬ್ಲೂ ಪೆನ್ನಲ್ಲೇ ಬರಿತಾ ಇದ್ದೀನಿ. ತರಿಸ್ಕೊಂಡೆ. ಆಮೇಲೆ ಸಾಟರ್ಡೆ ನನ್ನ ಹಸ್ಬೆಂಡು ಸೈಟ್ ವಿಸಿಟ್ಗಂತ ಹೋದಾಗ ಅವ್ರಿಗೆ ಹೇಳಿದೆ, ಬರ್ತಾ ಒಂದೆರಡು ಗ್ರೀನಿಂಗ್ ಪೆನ್ನನ್ನು ತೊಗೊಂಬನ್ನಿ, ರಾಮಕೋಟಿ ಬರೆಯೋದಕ್ಕೆ ಪೆನ್ಸ್ ಖಾಲಿ ಆಗಿದೆ ಅಂತ ಹೇಳಿದ್ದಕ್ಕೆ ಒಂದೆರಡು ತೊಗೊಂಬಂದರು. ನಾನು ಮೊದಲೆಲ್ಲ ಬ್ಲೂ ಪೆನ್ನಲ್ಲೇ ಬರೀತಾ ಇದ್ದೆ. ಸುಮಾರಷ್ಟು ವರ್ಷಗಳು ಬ್ಲೂ ಪೆನ್ನಿಂದನೇ ಬರೆದೆ. ಆಮೇಲೆ ಮದುವೆ ಆದಮೇಲೆ ಅದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವರು ಕಮೆಂಟ್ ಮಾಡಿದ್ರು, ಗ್ರೀನಿಂಗ್ ಪೆನ್ನಲ್ಲಿ ಬರೀಬೇಕಲ್ವ ಮಂಜು ಅಂತಂದ್ಬಿಟ್ಟು. ಹೌದಾ ಅಂತಂದ್ಬಿಟ್ಟು ಆಮೇಲೆ ನಾನು ಗೂಗಲಲ್ಲಿ ಅಲ್ಲಿ ಇಲ್ಲಿ ಸರ್ಚ್ ಮಾಡಿದಾಗ ಸುಮಾರಷ್ಟು ರಾಮಕೋಟಿ ಬರೆಯೋರೆಲ್ಲರೂ ಗ್ರೀನ್ ಪೆನ್ನಿಂದನೇ ಬರೀತಾ ಇದ್ರು. ಸರಿ ಆಯಿತು ಅಂತಂದ್ಬಿಟ್ಟು ಆವಾಗ ಚೇಂಜ್ ಮಾಡ್ಕೊಂಡಿದ್ದು. ಇಲ್ಲಿ ಬ್ಲೂ ಪೆನ್ನು ಗ್ರೀನ್ ಪೆನ್ನು ಅನ್ನೋದಕ್ಕಿಂತ ಭಕ್ತಿ ಮುಖ್ಯ. ಭಕ್ತಿಯಿಂದ ಬರೆದ್ರೆ ಸಾಕು ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿಕ್ಕರೆ ನೀವು ಗ್ರೀನ್ ಪೆನ್ ಯೂಸ್ ಮಾಡಿರಿ, ಇಲ್ಲ ಅಂತಂದರೆ ಬ್ಲೂ ಪೆನ್ನಿಂದನೇ ಬರೀರಿ, ಏನು ಪರವಾಗಿಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ರಾಮಕೋಟಿಯನ್ನು ನಾವು ಎಷ್ಟು ವರ್ಷಗಳು ಬೇಕಾದರೂ ಬರೀಬೋದು. ಒಂದು ಸಂಕಲ್ಪದ ಮೇಲೆ ನಾವು ಒಂದಿಷ್ಟು ವರ್ಷಗಳು ಬರಿತೀವಿ ಅಂತ ಅಂದ್ಕೊಂಡು ಅಷ್ಟು ವರ್ಷಗಳು ಬರೆದು ಯಾವುದಾದ್ರೂ ರಾಮರ ದೇವಸ್ಥಾನಕ್ಕೆ ಕೊಡ್ಬೋದು. ಇಲ್ಲ ಅಂತಂದರೆ ಹರಿಯುವ ನದಿಗೆ ನಾವೇ ಬಿಡ್ಬೋದು. ಇಲ್ಲ ಅಂತಂದರೆ ಲೈಫ್ ಲಾಂಗು ಸಹ ಬರೀಬೋದು. ಲೈಫ್ ಲಾಂಗ್ ಬರೆಯೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ನಾನು ಅಷ್ಟೇ ಲೈಫ್ ಲಾಂಗ್ ಬರೀಬೇಕು ಅಂತಂದ್ಬಿಟ್ಟು ಫಿಕ್ಸ್ ಆಗಿ ಇವಾಗ ಲೈಫ್ ಲಾಂಗ್ ಬರೀತಾ ಇದ್ದೀನಿ. ಇದು ನಿಮ್ಮ ಇಷ್ಟ, ಎಷ್ಟು ವರ್ಷಗಳು ಬರೀತೀವಿ ಅನ್ನೋದು ನಿಮ್ಮ ಇಷ್ಟ. ಇಷ್ಟೇ, ಇನ್ನೇನೂ ಇಲ್ಲ. ಬರೀಬೇಕಾದ್ರೆ ಶ್ರೀರಾಮ ಶ್ರೀರಾಮ ಅಂತ ಅಂದ್ಕೊಂಡು ಬರೆದ್ರೆ ಆಯಿತು. ಇನ್ನೇನು ಇದಕ್ಕೆ ನಿಯಮ ಅಂತ ಏನೂ ಇಲ್ಲ. ಸಾಟರ್ಡೆ ದಿನ ಬರೀಬೋದು, ಇಲ್ಲ ಯಾವ ವಾರ ಆದರೂ ಬರೀಬೋದು, ಅದರಲ್ಲಿ ತಪ್ಪೇನಿಲ್ಲ. ಸಾಟರ್ಡೆ ಬರೆದ್ರೂ ಒಳ್ಳೆಯದೇ, ವಾರಕ್ಕೊಂದ್ಸಲ. ಇಲ್ಲ ಅಂತಂದರೆ ಡೈಲಿ ಬರಿತೀವಿ ಅಂತಂದರೆ ಡೈಲಿ ಬರೀಬೋದು, ಯಾವ ದಿನದಲ್ಲಾದರೂ ಬರೀಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಒಂದು ಭಕ್ತಿ ಮುಖ್ಯ ಅಷ್ಟೇ. ನೆಕ್ಸ್ಟ್ ಈಗ ನಾನು ರಾಮಕೋಟಿಯನ್ನು ಬರೆದು ಪದ್ಮಾವತಿ ಅಮ್ಮನವರ ಸ್ತೋತ್ರ ಎಲ್ಲ ಹೇಳ್ಕೊಂಡಿದ್ದಾದಮೇಲೆ ಟಿಫನ್ ಮಾಡಿ ಇವಾಗ ಪಾತ್ರೆಗಳನ್ನು ವಾಶ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಸೈಟ್ ವಿಸಿಟ್ಗೆ ಹೋಗೋದಿತ್ತು. ಹಾಗಾಗಿ ನಾನು ರಾಮಕೋಟಿಯನ್ನು ಬರೀತಾ ಇದ್ನಲ್ವ, ಅವರೇ ನಾನು ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಹಸಿ ಹಾಲನ್ನು ಇಟ್ಟಿದ್ದೆ. ಅವರೇ ಅದನ್ನು ಕೊಡಿಸ್ಕೊಂಡು ಟೀ ಮಾಡಿ ಅವರು ಕುಡಿದು ನನಗೆ ಇಟ್ಬಿಟ್ಟು ಹೋಗಿದ್ರು. ಆಮೇಲೆ ಅವ್ರು ಹೋದ್ಮೇಲೆ ನಾನು ಟಿಫನ್ ಮಾಡಿಕೊಂಡು ಟೀ ಕುಡಿದು ಇನ್ನು ಡೋರೆಲ್ಲ ಲಾಕ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ಅಂತಂದ್ಬಿಟ್ಟು
ಧ್ಯಾನ ಮಾಡ್ತಾ ಇದ್ದೀನಿ. 1 ಗಂಟೆ ಮೇಲೆ ನಾನು ಧ್ಯಾನನ ಮಾಡಿದೆ. ಈ ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಿ ಏಕಾಗ್ರತೆ ಅನ್ನೋದು ಅಭಿವೃದ್ಧಿ ಆಗುತ್ತೆ, ಮತ್ತು ತಾಳ್ಮೆ ಅನ್ನೋದು ಹೆಚ್ಚಾಗುತ್ತೆ. ನನಗೆ ತಾಳ್ಮೆ ಅನ್ನೋದು ಅಷ್ಟೋ ಇಷ್ಟೋ ಒಂದು ಸ್ವಲ್ಪ ಇದೆ ಅಂತ ನಾನು ಅಂದ್ಕೊಳ್ತೀನಿ. ನೀವೇನಂತೀರಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಂದು 85% ಅಷ್ಟಾದರೂ ನನಗೆ ತಾಳ್ಮೆ ಅನ್ನೋದಿದೆ. ಆದಷ್ಟು ನಾನು ಕಂಟ್ರೋಲ್ ಮಾಡ್ಕೊತೀನಿ. ಸ್ಯಾಕ್ರಿಫೈಸ್ ಮಾಡೋದನ್ನೇ ತಾಳ್ಮೆ ಅಂತ ಹೇಳ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಸುಮಾರಷ್ಟು ನಾನು ಅದನ್ನು ತಾಳ್ಮೆಯಿಂದ ಎಲ್ಲನೂ ನಿಭಾಯಿಸ್ತಾ ಇರ್ತೀನಿ. ಇನ್ನೊಂದು 15% ಅಷ್ಟು ನನಗೆ ಆ ಕಡೆ ಈ ಕಡೆ ಕೋಪ ಬಂದಾಗ ಏನು ಮಾತಾಡ್ತೀನೋ ಹೆಂಗೆ ಮಾತಾಡ್ತೀನೋ ಅನ್ನೋದೇ ಗೊತ್ತಾಗೋಲ್ಲ, ಹಂಗೆ ಮಾತಾಡ್ಬಿಡ್ತೀನಿ. ಹಾಗಾಗಿ ಅದನ್ನು ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇದರಿಂದ ಸಾಧ್ಯ ಆಗುತ್ತೆ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಮೇಲೆ ಮನಸ್ಸಿಗೆ ಒಂದು ನೆಮ್ಮದಿ. ಎಲ್ಲ ಇದ್ದರೂ ಏನೋ ಒಂದು ವಿಚಾರಕ್ಕೆ ನಾವು ಕೊರಗ್ತಾನೇ ಇರ್ತೀವಿ. ಅದನ್ನು ನಾವು ಅಲ್ಲೇ ಬಿಟ್ಟು ಇದ್ದಂಗೆ ಆಗಲಿ, ಹೆಂಗಿದೆಯೋ ಹಂಗಾಗಲಿ, ಭಗವಂತ ಕೊಟ್ಟಂಗೆ ಅಂತಂದ್ಬಿಟ್ಟು ಅಂದ್ಕೊಂಡು ನಾವು ಬಿಟ್ಟು ಹೋದರೆ ಅದು ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅಂತ ಸಿಗುತ್ತಲ್ವ. ಹಾಗಾಗಿ ನಾನು ಇವೆರಡೂ ವಿಚಾರಕ್ಕೆ ನಾನು ಧ್ಯಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಧ್ಯಾನ ಎಲ್ಲ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಪಾಟ್ಗಳಲ್ಲಿ ಲಾಸ್ಟ್ ಟೈಮು ನಮ್ಮ ಅತ್ತೆಯವ್ರು ಬಂದಾಗ ಈ ಪಾಲಕ್ ಸೊಪ್ಪನ್ನು ತೊಗೊಂಬಂದಿದ್ವಿ ಸಾಂಬಾರು ಮಾಡೋದಕ್ಕೆ ಅಂತಂದ್ಬಿಟ್ಟು. ಪಾಲಕ್ ಸೊಪ್ಪನ್ನು ಬಿಡಿಸ್ಕೊಂಡು ಅದ್ರ ಬೇರುಗಳನ್ನು ತೊಗೊಂಬಂದು ಇಲ್ಲಿ ನಮ್ಮ ಅತ್ತೆಯವ್ರ ಕೈಗೆ ಕೊಟ್ಟಿದ್ದೆ ನಾನು. ಹಾಕ್ಬಿಡಿ ಅಮ್ಮ ಬರುತ್ತೆ ಅಂತಂದ್ಬಿಟ್ಟು. ಅವರು ಹಾಕಿದ್ರು, ನೆಟ್ಟಿದ್ರು. ಇವಾಗ ಯಾವ ರೀತಿಯಾಗಿ ಬಂದಿದೆ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಆದಷ್ಟು ಎಲ್ಲ ಬೇರುಗಳು ಚಿಗುರ್ಕೊಂಡಿದೆ. ಇನ್ನೊಂದು ಸ್ವಲ್ಪ ದಿನ ಹೋಯ್ತು ಅಂತಂದರೆ 1 ಟೈಮ್ ಸಾಂಬಾರಿಗೆ ಪಾಲಕ್ ಸೊಪ್ಪು ಸಿಗುತ್ತೆ ನಮ್ಮ ಪಾಟ್ಗಳಲ್ಲೇ. ನೆಕ್ಸ್ಟ್ ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ. ಮಧ್ಯಾಹ್ನ ಅಡುಗೆ ಮಾಡೋದು ಏನೂ ಇರಲಿಲ್ಲ. ಇವ್ರು ಬೇರೆ ಒಂದು ಸ್ವಲ್ಪ ಲೇಟಾಗೇ ಬಂದರು. ಒಂದು ಮಧ್ಯಾಹ್ನ 3 ಗಂಟೆ ಹಂಗಾಗಿತ್ತು ಟೈಮ್ ಬಂದು. ಇವಾಗ ಬಂದು ಬೆಲ್ ಮಾಡಿದ್ರು. ನಾನು ಇವಾಗ ಬಂದು ಡೋರ್ ಓಪನ್ ಮಾಡಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಬಂದಿದ್ರು, ಅದನ್ನ ತೊಗೊಂಡು ಗೇಟೆಲ್ಲ ಹಾಕಿ ಬರ್ತಾಯಿದ್ದೀನಿ. ಇನ್ನೂ ಊಟನೂ ಅವ್ರು ಮಾಡಿರಲಿಲ್ಲ. ನಾನು ಅವ್ರು ಬರೋವರೆಗೂ ಮಾಡೋದಕ್ಕೆ ಹೋಗೋದಿಲ್ಲ. ಅವ್ರು ಬಂದಮೇಲೆ ಊಟ ಮುಗಿಸ್ಕೊಂಡು ಆಮೇಲೆ ನಾನು ಮತ್ತೆ ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇದು ಸಂಡೇ ಮಾರ್ನಿಂಗು ಬೆಳಗ್ಗೆ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಇವಾಗ ಮನೆ ಕಸ ಗುಡಿಸ್ತಾ ಇದ್ದೀನಿ. ಆಮೇಲೆ ನಾನು ಹೇಳೋದೇ ಮರೆತೆ, ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡೋದು ಒಂದು ಸ್ವಲ್ಪ ಲೇಟ್ ಆಯಿತು. ಸೋಮವಾರ ನೈಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಆದಷ್ಟು ಮಾರ್ನಿಂಗ್ ಟೈಮೇ ನಾನು ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಆದರೆ ಒಂದು ಸ್ವಲ್ಪ ಲೇಟ್ ಆಯಿತು. ಆ ಕೆಲಸ ಈ ಕೆಲಸ ಮಾಡಿಕೊಂಡು ನೈಟ್ ಟೈಮ್ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹಾಗಾಗಿ ಬೇಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ಒಂದು ಸ್ವಲ್ಪ ಮರ್ತಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನು ಶೇರ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ಒಂದು ಸ್ವಲ್ಪ ಎಮೋಷ್ನಲ್ ಆದೆ. ನೀವೆಲ್ಲರೂ ನನಗೆ ತುಂಬ ಅಂದರೆ ತುಂಬಾ ಸಾಂತ್ವನ ಹೇಳಿದ್ರಿ, ಏನೂ ಆಗಲ್ಲ ಅಂತಂದ್ಬಿಟ್ಟು ಧೈರ್ಯನ ತುಂಬಿದ್ರಿ. ತುಂಬ ಅಂದರೆ ತುಂಬ ನಿಮಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪದಗಳೇ ಇಲ್ಲ ಇನ್ನು. ನೆಕ್ಸ್ಟ್ ಈಗ ಮನೆಯೆಲ್ಲ ಕಸ ಗುಡಿಸಿದ್ದಾದಮೇಲೆ ಬೆಡ್ ಸ್ಪ್ರೆಡ್ ಎಲ್ಲ ಒಂದು ಸ್ವಲ್ಪ ಎಲ್ಲ ರೀಸೆಟ್ ಮಾಡಿ ಇವಾಗ ಟಿಫನ್ ಮಾಡೋದಕ್ಕೆ ಬಂದೆ. ಟಿಫನ್ ಏನು ಮಾಡೋಣ ಅಂತ ನೋಡ್ಕೊಂಡು ಬಂದೆ. ನೈಟು ನಾನು ಟೊಮೊಟೊ ಗೊಜ್ಜೊಂದು ಸ್ವಲ್ಪ ಮಾಡಿದ್ದೆ. ಅದೊಂದು ಸ್ವಲ್ಪ ಹಂಗೆ ಉಳ್ಕೊಂಡಿತ್ತು. ಇದು ಸಾಕಾಗೋದಿಲ್ಲ ಅಂತಂದ್ಬಿಟ್ಟು ಹಂಗೆ ಮೊಸರಿತ್ತು. ಮೊಸರು ನೋಡಿದೆ, ಇದೂ ಒಂದು ಸ್ವಲ್ಪ ಸಾಕಾಗೋದಿಲ್ಲ ಯಾಕೆ ಅಂತಂದ್ಬಿಟ್ಟು ಇನ್ನೇನು ಮಾಡೋಣ ಅಂತಂದ್ಬಿಟ್ಟು ಫ್ರಿಜ್ಜಲ್ಲಿ ನೋಡಿದ್ದಕ್ಕೆ ಫ್ರಿಜ್ಜಲ್ಲಿ ಕ್ಯಾರೆಟ್ ಮಾತ್ರ ಇತ್ತು. ಸರಿ ಆಯಿತು, ಕ್ಯಾರೆಟ್ ರೈಸ್ ಮಾಡೋಣ ಅಂತಂದ್ಬಿಟ್ಟು ಕ್ಯಾರೆಟ್ ರೈಸ್ಗೆ ಎಲ್ಲ ರೆಡಿ ಮಾಡಿಕೊಂಡೆ. ಈಗ ನಾನು ಯಾವ ರೀತಿಯಾಗಿ ಕ್ಯಾರೆಟ್ ರೈಸನ್ನು ಮಾಡ್ತೀನಿ ಅಂತಂದ್ಬಿಟ್ಟು ರೆಸಿಪಿಯನ್ನು ಈಗ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನನ್ನ ಹತ್ರ ಏನು ತರಕಾರಿ ಇರುತ್ತೆ ಅದ್ರ ಮೇಲೆ ನಾನು ಏನು ಟಿಫನ್ ಮಾಡೋಣ, ಏನು ಅಡುಗೆ ಮಾಡೋಣ ಅಂತಂದ್ಬಿಟ್ಟು ಪ್ಲಾನ್ ಮಾಡಿಕೊಂಡು ಅದಕ್ಕೆ ನಾನು ಆ ರೀತಿಯಾಗಿ ಅಡುಗೆಗಳನ್ನು ಮಾಡ್ತಾ ಇರ್ತೀನಿ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಬಾಣಲೆಯನ್ನು ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಒಂದೆರಡು, ಆಮೇಲೆ ಗೋಡಂಬಿ ಒಂದಷ್ಟು, ಆಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ ಇದ್ದರೆ ಪಲಾವ್ ಎಲೆನೂ ಹಾಕ್ಬೋದು. ನೆಕ್ಸ್ಟ್ ಇವಾಗ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಈರುಳ್ಳಿಯನ್ನು ಸಹ ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಒಂದು 4 ಒಣಮೆಣ್ಸಿನ್ಕಾಯನ್ನು ಮುರಿದು ಹಾಕ್ತಾಯಿದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಬೇಕಾಗುತ್ತೆ, ಆದರೆ ನನ್ನ ಹತ್ರ ಹಸಿಮೆಣ್ಸಿನ್ಕಾಯಿ ಇಲ್ಲ, ನಾವು ಜಾಸ್ತಿ ಯೂಸ್ ಮಾಡೋದು ಇಲ್ಲ, ಹಾಗಾಗಿ ಒಣಮೆಣ್ಸಿನ್ಕಾಯಿನೇ ಹಾಕ್ತಾಯಿದ್ದೀನಿ. ಇವಾಗ ಒಂದು 3 ಕ್ಯಾರೆಟನ್ನು ತಗೊಂಡು ಅದನ್ನು ತುರಿ ಮಾಡ್ಕೊಂಡಿದ್ದೆ. ಇವಾಗ ಕ್ಯಾರೆಟ್ ತುರಿಯನ್ನು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ನಾನು ಈ ಅಡುಗೆಗಳನ್ನು ಮಾಡಬೇಕಾದ್ರೆ ಏನು ಮಾಡ್ತೀನಿ ಅಂತಂದರೆ, ಯಾವುದಾದ್ರೂ ತರಕಾರಿಗಳಿತ್ತು ಅಂತಂದರೆ ಆ ತರಕಾರಿಗಳಿಂದ ಏನಾದರೂ ರೆಸಿಪಿ ಮಾಡೋದಕ್ಕೆ ಯೂಟ್ಯೂಬಲ್ಲಿ ನಾನು ಸರ್ಚ್ ಮಾಡ್ತೀನಿ, ಕುಕ್ಕಿಂಗ್ ಚಾನಲಲ್ಲಿ. ಅಲ್ಲಿ ಈ ತರಕಾರಿಯನ್ನು ಹಾಕ್ಬಿಟ್ಟು ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮಾಡಬೇಕು ಅಂತ ಅವ್ರು ಹೇಳಿರ್ತಾರೆ. ಆದರೆ ನಾನೇನು ಮಾಡ್ತೀನಿ ಅಂತಂದರೆ
ಮನೆಯಲ್ಲಿ ಎಷ್ಟು ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅಷ್ಟನ್ನೇ ಹಾಕ್ಬಿಟ್ಟು ನಾನು ಮಾಡ್ತಾ ಇರ್ತೀನಿ. ಯಾವಾಗಲೂ ಹಂಗೆ ಮಾಡ್ತಾ ಇರ್ತೀನಿ. ಅಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ಹಾಕಕ್ಕೆ ಹೋಗೋದಿಲ್ಲ. ಇತ್ತು ಅಂತಂದರೆ ಹಾಕ್ತೀನಿ, ಇಲ್ಲ ಅಂತಂದರೆ ಏನಿದೆಯೋ ಅದನ್ನು ಹಾಕ್ಬಿಟ್ಟು ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಇವಾಗ ನಾನು ಸಾಂಬಾರು ಪುಡಿಯನ್ನು ಒಂದು ಚಿಕ್ಕದಾಗೆ ಇರೋದಲ್ವ ನನ್ನ ಹತ್ರ ಈ ಸಾಂಬಾರು ಪುಡಿ ಹಾಕೋ ಸ್ಪೂನು, ಅದರಲ್ಲಿ 1-2 ಸ್ಪೂನನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ನಾನು ಇವಾಗ ರೈಸ್ ಮಾಡಿ ಇಟ್ಕೊಂಡಿದ್ದೆ, ರೈಸ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಕೊನೆಯದಾಗಿ ಹಸಿ ಕೊಬ್ಬರಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ನಿಂಬೆಹಣ್ಣಿನ ರಸ ಒಂದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಕ್ಯಾರೆಟ್ ರೈಸ್ ಅನ್ನೋದು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕಂತೂ. ನಾನು ಟ್ರೈ ಮಾಡಿದೆ, ಇರೋದ್ರಲ್ಲೇ ನಾನು ಟ್ರೈ ಮಾಡಿದ್ದು, ಆದರೂ ಚೆನ್ನಾಗಿ ಬಂದಿತ್ತು. ನಾನು ಯಾವಾಗಲೂ ಇದೇ ರೀತಿಯಾಗಿ ಮಾಡ್ತಾ ಇರ್ತೀನಿ. ತರಕಾರಿಗಳನ್ನು ತೊಗೊಂಬರ್ತೀವಲ್ವ, ಆವಾಗ ಒಂದು ವಾರ ಫುಲ್ಲು ಚೆನ್ನಾಗಿ ಅಡುಗೆಗಳನ್ನು ಮಾಡ್ಬೋದು. ಎಲ್ಲ ತರಕಾರಿಗಳಿರುತ್ತೆ ಆವಾಗ ಮಾಡ್ತೀನಿ. ನೆಕ್ಸ್ಟು ಗ್ರಾಸರಿ ತೊಗೊಂಬಂದಾಗೂ ಅಷ್ಟೇ, ಎಲ್ಲ ಗ್ರಾಸರಿಗಳು ಇರುತ್ತಲ್ವ ಆವಾಗೂ ಎಲ್ಲ ಹಾಕಿ ಮಾಡ್ಬೋದು. ಆದರೆ ತರಕಾರಿಗಳಿಲ್ಲದೆ ಇರೋ ಟೈಮಲ್ಲಿ ಮತ್ತು ಗ್ರಾಸರಿಯನ್ನು ತರಿಸ್ಕೊಳ್ದೇ ಇರೋ ಟೈಮಲ್ಲೆಲ್ಲ ನಾನು ಏನಿತ್ತು ಅಂತಂದರೆ ಅದನ್ನು ಹಾಕ್ಬಿಟ್ಟು ಮಾಡ್ತಾ ಇರ್ತೀನಿ. ಆದರೂ ರೆಸಿಪಿಗಳು ತುಂಬ ಟೇಸ್ಟಿಯಾಗಿ ಬರುತ್ತೆ. ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ನೀವು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿತ್ತು. ನನಗಂತೂ ಇಷ್ಟ ಆಯಿತು. ಆಮೇಲೆ ನಮ್ಮ ಮನೆಯಲ್ಲಿ ಇನ್ನೊಂದೇನು ಅಂತಂದರೆ, ಈ ಹೊಸ ರೆಸಿಪಿಗಳನ್ನು ಟ್ರೈ ಮಾಡಿ ನನ್ನ ಹಸ್ಬೆಂಡ್ಗೆ ಕೊಟ್ಟು ಅವ್ರು ತಿಂದು ಚೆನ್ನಾಗಿದೆ ಓಕೆ ಅಂತಂದ್ಬಿಟ್ಟು ಅವರು ಸಕ್ಸಸ್ ಮಾಡಿದ್ದಾರೆ ಅಂತಂದರೆ ರೆಸಿಪಿ ಸಕ್ಸಸ್ ಆಗಿದೆ ಅಂತ ಅರ್ಥ. ನಮ್ಮ ಅತ್ತೆಯವರು ಹಂಗೆ ಹೇಳ್ತಾರೆ, ನಾನು ಅಷ್ಟೇ ಅದನ್ನು ನಂಬ್ತೀನಿ. ಯಾಕಂದರೆ ಅವ್ರಿಗೆ ಹೊಸ ರೆಸಿಪಿಗಳನ್ನು ಏನು ಒಪ್ಸೋದಕ್ಕೇ ಕಷ್ಟ ಆಗುತ್ತೆ. ನನ್ನ ಬ್ರದರ್ ಇನ್ ಲಾ ಅವರು ಹೆಂಗಿದ್ರು ತಿನ್ಕೊಂಡ್ಬಿಡ್ತಾರೆ, ಅವ್ರು ಏನು ಹೇಳೋದಕ್ಕೇ ಹೋಗೋದಿಲ್ಲ. ಆದರೆ ನನ್ನ ಹಸ್ಬೆಂಡ್ ಮಾತ್ರ ಏನಿದು ಹಿಂಗೆ ಮಾಡಿದ್ದೀರಾ, ಏನದು ಹಂಗೆ ಮಾಡಿದ್ದೀರಾ, ನಾರ್ಮಲ್ ರೆಸಿಪಿಗಳನ್ನೇ ಮಾಡ್ಬೋದಾಗಿತ್ತಲ್ವ, ಇದೇನು ಹೊಸ್ದಾಗಿ ಸ್ಪೆಷಲಾಗಿ ಮಾಡಿದ್ದೀರಾ, ಏನೂ ಚೆನ್ನಾಗಿಲ್ಲ, ಊಟನೇ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನಮ್ಮ ಅತ್ತೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಹೊಸ ರೆಸಿಪಿಗಳನ್ನು ಟ್ರೈ ಮಾಡಿ ನಿಮ್ಮ ಯಜಮಾನಪ್ಪ ಒಪ್ಕೊಂಬಿಟ್ರೆ ಸಾಕಮ್ಮ, ಆ ಅಡುಗೆ ಸಕ್ಸಸ್ ಆದಂಗೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಇವಾಗ ಟಿಫನ್ ತಿಂದಿದ್ದಾದಮೇಲೆ ನೈಟ್ ವಾಶ್ ಮಾಡಿ ಇಟ್ಟಿರುವಂಥ ಪಾತ್ರೆಗಳನ್ನೆಲ್ಲ ಕ್ಯಾಬಿನೆಟ್ ಒಳಗಡೆ ಜೋಡಿಸಿಟ್ಕೊಳ್ಳೋವನ್ನೆಲ್ಲ ಒಳಗಡೆ ಜೋಡಿಸಿಟ್ಕೊಂಡೆ. ಇನ್ನು ಒಂದು ಸ್ವಲ್ಪ ತೇವಾಂಶ ಏನಾದರೂ ಇತ್ತು ಅಂತಂದರೆ ಆ ಪಾತ್ರೆಗಳಲ್ಲಿ ನಾನು ಕೌಂಟರ್ ಟಾಪ್ ಮೇಲೇ ಇಟ್ಬಿಡ್ತೀನಿ. ಅದೆಲ್ಲ ಫುಲ್ಲು ಡ್ರೈ ಆದಮೇಲೆ ನಾನು ಆಮೇಲೆ ಒಳಗಡೆ ಜೋಡಿಸಿಟ್ಕೊಳ್ತೀನಿ. ಇವಾಗ ನಾನು ಟೀ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಟೀ ಮಾಡಿ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡಿದೆ. ಟೈಮ್ ಬಂದು 11 ಗಂಟೆ ಆಗಿತ್ತು. ಆವಾಗ ನನ್ನ ಹಸ್ಬೆಂಡು ಒಂದು ಸ್ವಲ್ಪ ಹೊತ್ತು ಟೆರೇಸ್ ಮೇಲೆ ಓಡಾಡ್ಕೊಂಬರೋಣ ಬಾ, ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಇರೋಣ ಬಾ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಟೆರೇಸ್ ಮೇಲೆ ಬಂದು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿದ್ವಿ. ಒಂದು ಸ್ವಲ್ಪ ಹೊತ್ತು ಅಷ್ಟೇ, ಒಂದು 5 ನಿಮಿಷ ಏನೋ ಮಾಡಿದ್ವಿ ಅಷ್ಟೇ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆಮೇಲೆ ಹಂಗೆ ಕೆಳಗಡೆ ಬಂದುಬಿಟ್ವಿ. ನೆಕ್ಸ್ಟ್ ಇವಾಗ ಇಲ್ಲಿ ನಮ್ಮ ಪಕ್ಕದ ಬಿಲ್ಡಿಂಗು, ಇದು ಬ್ಲ್ಯಾಕ್ 1 ಅಪಾರ್ಟ್ಮೆಂಟು. ಇಲ್ಲಿ ಈ ಮಗುನ ನಾನು ಯಾವಾಗಲೂ ಆಟ ಆಡಿಸ್ತಾನೇ ಇರ್ತೀನಿ. ಅದಕ್ಕೆ ಕರೀತಾ ಇದ್ದೆ ಪಾಪು ಅಂತಂದ್ಬಿಟ್ಟು. ಅದು ನಾನು ಯಾವಾಗಲೂ ನಮ್ಮ ಮನೆಯಿಂದ ಕರಿತೀನಲ್ವ ಬಾಲ್ಕನಿಯಲ್ಲಿ ನಿಂತ್ಕೊಂಡು, ಹಾಗಾಗಿ ಆ ಕಡೆನೇ ನೋಡ್ತು. ಆಮೇಲೆ ಅಲ್ಲಿ ಯಾರೂ ಇಲ್ಲದೆ ಇರೋದ್ರಿಂದ ಆ ಕಡೆ ಈ ಕಡೆ ಸುತ್ತು ನೋಡಿಬಿಟ್ಟು ಮತ್ತೆ ಅವನು ಕೆಲಸ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ ಆಟ ಆಡೋದಕ್ಕೆ. ಮತ್ತೆ ನಾನು ಪಾಪು ಅಂತ ಕರೆದಾಗ ಮತ್ತೆ ಅವ್ನು ಮಾಡೋ ಕೆಲಸ ಬಿಟ್ಟು ಬಂದು ಮತ್ತೆ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಈ ರೀತಿಯಾಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ಆಮೇಲೆ ಯಾರಾದರೂ ಕರ್ಕೊ ಹೋಗ್ರಿ, ನನ್ನ ಪಾಡಿಗೆ ನಾನು ಆಟ ಆಡ್ತೀನಿ ಅಂತ ಅಂದ್ಬಿಟ್ಟು ಅದು ನಾನು ಎಷ್ಟು ಕರೆದ್ರೂ ನನ್ನ ಕಡೆ ಗಮನನೇ ಕೊಡಲಿಲ್ಲ. ಅವನ ಪಾಡಿಗೆ ಅವನು ಆಟ ಆಡ್ತಾ ಇದ್ದ. ಯಾವಾಗಲೂ ಈ ರೀತಿಯಾಗಿ ಬಂದು ಆಟ ಆಡ್ತಾ ಇರ್ತಾನೆ. ನಾನು ಬಾಲ್ಕನಿಯಲ್ಲಿ ನಿಂತ್ಕೊಂಡು ಕರೆದ್ಬಿಟ್ಟು ಹಿಂದೆಗಡೆ ಬಂದುಬಿಡ್ತೀನಿ. ಅವನು ಹಾಗೇ ಒಂದು ಸ್ವಲ್ಪ ಹೊತ್ತು ನೋಡ್ತಾನೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ನಾನು ಹೋದ್ಮೇಲೆ ಅವನ ಪಾಡಿಗೆ ಅವ್ನು ಕೆಲಸ ಮಾಡ್ತಿರ್ತಾನೆ. ಮತ್ತೆ ನಾನು ಕರಿತೀನಿ, ಮತ್ತೆ ಹಿಂದಕ್ಕೆ ಬಂದುಬಿಡ್ತೀನಿ. ಈ ರೀತಿಯಾಗಿ ಆಟ ಆಡಿಸ್ತಾ ಇರ್ತೀನಿ. ಹಾಗಾಗಿ ಆ ಕಡೆನೇ ಒಂದು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಮತ್ತೆ ಅವ್ನ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡ. ನೆಕ್ಸ್ಟ್ ಇವಾಗ ನಾವು ಟೆರೇಸ್ ಮೇಲೆ ವಾಕ್ ಮಾಡ್ತಾ ಇರಬೇಕಾದ್ರೆ ನನ್ನ ತಮ್ಮ ಕಾಲ್ ಮಾಡಿದ್ದ, ಇವಾಗ ಅಲ್ಲಿಗೆ ಬರ್ತಾ ಇದ್ದೀನಕ್ಕ ಅಂತಂದ್ಬಿಟ್ಟು. ಹಾಗಾಗಿ ಅವನಿಗೋಸ್ಕರ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅವನಿಗೆ ನಾನು ಮಾಡೋ ಕ್ಯಾರೆಟ್ ಹಲ್ವಾ ಅಂತಂದರೆ ತುಂಬ ಇಷ್ಟ, ಹಾಗಾಗಿ ಮಾಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಅಮ್ಮ ನಾನೇ ಸಾಂಬಾರು ಕಳಿಸ್ಕೊಡ್ತೀನಮ್ಮ ಅಂತ ಹೇಳಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ರೈಸ್ ಹೆಂಗೂ ಇತ್ತು. ಇನ್ನು ಕ್ಯಾರೆಟ್ ಹಲ್ವಾ ಇವಾಗ ಮಾಡ್ತಾಯಿದ್ದೀನಿ. ಇನ್ನು ನಾನು ಯಾವ ರೀತಿಯಾಗಿ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಅಂತಂದ್ಬಿಟ್ಟು
ಸಾಕಷ್ಟು ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಲ್ವ. ಒಂದು ಸ್ವಲ್ಪ ತುಪ್ಪನ ಹಾಕ್ತೀನಿ. ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿ ಹಾಕಿ, ಗೋಡಂಬಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ದ್ರಾಕ್ಷಿ ಹಾಕ್ಬಿಟ್ಟು ಹಂಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಹಂಗೆ ತೆಗೆದುಬಿಡ್ತೀನಿ. ಆಮೇಲೆ ಅದೇ ತುಪ್ಪದೊಳಗಡೆ ನಾನು ಕ್ಯಾರೆಟ್ ತುರಿಯನ್ನು ಹಾಕ್ತೀನಿ. ಆಮೇಲೆ ತುಪ್ಪ ಏನಾದರೂ ಸಾಕಾಗಿಲ್ಲ ಅಂತಂದರೆ ಇನ್ನು ಸ್ವಲ್ಪ ಹಾಕ್ಬಿಟ್ಟು ಕ್ಯಾರೆಟ್ ತುರಿಯನ್ನು ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಇವಾಗ ತುಪ್ಪದಲ್ಲಿ ಕ್ಯಾರೆಟ್ ತುರಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಿತ್ತು. ಈ ಕಡೆ ನಾನು ಹಾಲನ್ನು ಕಾಯಿಸಿಟ್ಕೊಂಡಿದ್ದೆ. ಇವಾಗ ಹಾಲನ್ನು ಹಾಕ್ತಾಯಿದ್ದೀನಿ. ಈ ಕ್ಯಾರೆಟ್ ಹಲ್ವಾಗೆ ಹಾಲು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿ ಕ್ಯಾರೆಟ್ ಹಲ್ವಾ ಅನ್ನೋದು ಬರುತ್ತೆ. ಈ ಹಾಲಲ್ಲೇ ನಾನು ಕ್ಯಾರೆಟ್ ತುರಿಯನ್ನು ಬೇಯಿಸ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಕ್ಯಾರೆಟ್ ತುರಿ ಹಾಲಲ್ಲಿ ಬೆಂದು ಈ ಕನ್ಸಿಸ್ಟೆಂಟ್ ಬರೋವರೆಗೂ ನಾನು ಹಾಲಲ್ಲೇ ಬೇಯಿಸ್ಕೊಳ್ತೀನಿ. ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ನಾನೊಂದು 8 ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ. ಆವಾಗ ಅದೊಂದು ಸ್ವಲ್ಪ ನೀರು ಬಿಟ್ಕೊಡುತ್ತೆ. ಮತ್ತು ಅದೊಂದು ಸ್ವಲ್ಪ ಗಟ್ಟಿ ಬರೋವರೆಗೂ ಫ್ರೈ ಮಾಡಿಕೊಂಡು ಕೊನೆಯದಾಗಿ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಕ್ಯಾರೆಟ್ ಹಲ್ವಾ ಅನ್ನೋದು ರೆಡಿ ಆಗುತ್ತೆ. ನಾನು ಟೆರೇಸ್ ಮೇಲೆ ಇದ್ದಾಗ ಅವ್ನು ಕಾಲ್ ಮಾಡಿದ್ದು ಈ ರೀತಿಯಾಗಿ ಬರ್ತಾಯಿದ್ದೀನಿ ಅಕ್ಕ ಅಂತಂದ್ಬಿಟ್ಟು. ಮತ್ತು ಕೆಳಗಡೆ ಬಂದು ಕ್ಯಾರೆಟ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ಅದನ್ನು ತುರಿದು ಕ್ಯಾರೆಟ್ ಹಲ್ವಾ ಮಾಡೋ ಅಷ್ಟರಲ್ಲಿ ನನ್ನ ತಮ್ಮ ಊರಿಂದ ಬಂದೇ ಬಿಟ್ಟ. ಆಮೇಲೆ ನಾನು ಏನೋ ಇಷ್ಟು ಬೇಗ ಬಂದೆ, ನಾನು ಕ್ಯಾರೆಟ್ನೆಲ್ಲ ಕ್ಲೀನ್ ಮಾಡಿಕೊಂಡು ತುರಿದು ಕ್ಯಾರೆಟ್ ಹಲ್ವಾ ಮಾಡೋ ಅಷ್ಟರಲ್ಲೇ ಬಂದುಬಿಟ್ಟಿದೀಯಾ ಅಂತ ಹೇಳಿದೆ. ಹೌದಾ ಅಷ್ಟು ಬೇಗ ಬಂದ ಅಂತ ಹೇಳ್ತಾ ಇದ್ದಾನೆ. 1 ಅವರ್ ಆಗುತ್ತೆ ಅಂತಂದರೆ ಒಂದು ಸ್ವಲ್ಪ ನಿಧಾನವಾಗಿ ಹೋಗ್ತೀವಿ ಅಂತಂದರೆ 1.25 ಗಂಟೆ ಆಗುತ್ತೆ. ಒಂದು ಸ್ವಲ್ಪ ಬೇಗ ಬರ್ತೀವಿ ಅಂತಂದರೆ 1 ಅವರು, ಇನ್ನೂ ಒಂದು ಸ್ವಲ್ಪ ಬೇಗ ಬಂದುಬಿಡ್ತೀವಿ ಅಂತಂದರೆ ಒಂದು 45 ನಿಮಿಷದಲ್ಲಿ ಬಂದುಬಿಡ್ಬೋದು. ಆರಾಮಾಗಿ ಬರ್ತೀವಿ ಅಂದರೆ ಹಂಗೆ. ಇನ್ನೂ ಲೇಟಾಗಿ ಅಲ್ಲಿ ನಿಲ್ಲಿಸಿ ಹೋಗ್ತೀವಿ ಅಂತಂದರೆ 1.25 ಗಂಟೆಗೆಲ್ಲ ನಾವು ಅಮ್ಮನ ಮನೆಗೆ ತಲುಪ್ಬೋದು. ಆಮೇಲೆ ಅವರು ಅಷ್ಟೇ ಇಲ್ಲಿಗೆ 1.25 ಗಂಟೆ 1 ಅವರ್ಗೆಲ್ಲ ಬಂದುಬಿಡ್ತಾರೆ. ಹಾಗಾಗಿನೇ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಅಮ್ಮನೇ ಕಳಿಸ್ಕೊಟ್ರು. ನನಗೂ ನನ್ನ ಅಡುಗೆಗಳು ಮಾಡಿ ತಿಂದು ಬೋರ್ ಆಗಿತ್ತು. ಸರಿ ಕಳಿಸ್ಕೊಡ್ತೀನಮ್ಮ ಅಂತಂದರು. ಆಯ್ತಮ್ಮ ಕಳಿಸ್ಕೊಡಿ ಅಂತಂದ್ಬಿಟ್ಟು ಅಮ್ಮನೇ ಸಾಂಬಾರು ಕಳಿಸ್ಕೊಟ್ರು. ನೆಕ್ಸ್ಟ್ ಇವಾಗ ಅಲ್ಲಿ ಊರಲ್ಲಿ ನನಗೆ ತುಂಬ ಪರಿಚಯ ಇರುವ ಅಕ್ಕ ಇವರು ಹರ್ಷಿತಕ್ಕ ಅಂತಂದ್ಬಿಟ್ಟು, ಅವರು ತೋಟದಲ್ಲಿ ಸೇವಂತಿಗೆ ಹೂವನ ಹಾಕಿದ್ರು. ಅವರು ಲಾಸ್ಟ್ ಟೈಮೇ ಕಾಲ್ ಮಾಡಿದಾಗ ಹೇಳಿದರು, ಊರಿಗೆ ಅಪ್ಪ ಆಗಲಿ ಅಮ್ಮ ಆಗಲಿ ಇಲ್ಲ ನಿನ್ನ ತಮ್ಮ ಆಗಲಿ ಬಂದಾಗ ಹೇಳು ಮಂಜು, ನಾನು ಹೂವನ ಕಳಿಸ್ಕೊಡ್ತೀನಿ ಅಂತಂದ್ಬಿಟ್ಟು. ಹಾಗಾಗಿ ಅವರು ಹೂಗಳನ್ನು ಕಳಿಸ್ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು 4 ಕಲರ್ ಸೇವಂತಿಗೆ ಹೂಗಳನ್ನು ಅವರು ತೋಟದಲ್ಲಿ ಹಾಕಿದ್ದಾರೆ. ಅಪ್ಪ ಅಮೌಂಟ್ ಕೊಡೋಕ್ಕೆ ಹೋದಾಗ ಬೇಡ ಅಂತ ಹೇಳಿದ್ರಂತೆ. ಮಂಜುನೇ ಗೂಗಲ್ ಪೇ ಮಾಡಿದ್ದಾರೆ ಅಂತಂದ್ಬಿಟ್ಟು ಹೇಳಿದ್ರಂತೆ. ಹೌದಾ ಅಂತಂದ್ಬಿಟ್ಟು ಅಪ್ಪ ಸುಮ್ಮನೆ ಬಂದು ನನಗೆ ಕಾಲ್ ಮಾಡಿ ಹೇಳಿದ್ರು, ಇಲ್ಲ ಅಪ್ಪ ನಾನು ಎಷ್ಟು ಹೇಳಿದ್ರು ಆ ಅಕ್ಕ ತಗೊಳ್ಲಿಲ್ಲ, ಫಸ್ಟ್ ಟೈಮ್ಗೆ ಸ್ಯಾಂಪಲ್ ಕಳಿಸ್ಕೊಡ್ತಾ ಇದ್ದೀನಿ, ಹೆಂಗಿದೆ ನಮ್ಮ ಹೂವು ಅಂತ ನೋಡಿ ಹೇಳಮ್ಮ, ಆಮೇಲೆ ಇನ್ನು ಮುಂದಕ್ಕೆ ನನ್ನ ಹತ್ರನೇ ಹೂವನ್ನ ತಗೊಳಮ್ಮ ಅಂತ ಹೇಳಿದ್ರು. ಸರಿ ಆಯ್ತಕ್ಕ ಅಂತಂದ್ಬಿಟ್ಟು, ಏನು ಪ್ರಮೋಷನ್ನ ಇದಕ್ಕ ಅಂತಂದೆ. ಹೂನಮ್ಮ ಅಂತಂದು, ಏನು ಆನ್ಲೈನಲ್ಲಿ ಕೊಡ್ತೀರಾ ಹೂಗಳನ್ನ ಅಂತಂತ ಕೇಳಿದೆ. ಹ್ಞೂ ಕೊಡ್ತೀನಮ್ಮ, ಹೇಳಮ್ಮ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ಹಿಂಗೆ ಹೇಳ್ತೀನಕ್ಕ ಅಂತಂದರೆ, ಹ್ಞೂ ಮಂಜು ಹಿಂಗೆ ಹೇಳು ಮಂಜು ಅಂತ ಹೇಳಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹೂವು ಅಂತೂ, ತುಂಬ ಫ್ರೆಶ್ ಆಗಿದೆ. ನನಗಂತೂ ನೋಡಿದ ತಕ್ಷಣ ತುಂಬ ಖುಷಿ ಆಗೋಯ್ತು. ಅಯ್ಯೋ ಎಷ್ಟೊಂದು ಫ್ರೆಶ್ ಹೂವು ಸಿಕ್ತಪ್ಪ ಅಂತಂದ್ಬಿಟ್ಟು. ಆಮೇಲೆ ನಿಜ ಅನ್ಕೊಂಡ್ಬಿಟ್ಟಿರೋ ಪ್ರಮೋಷನ್ ಇದಾ ಅಂತಂದ್ಬಿಟ್ಟು, ಇಲ್ಲ ನಾವಿಬ್ಬರು ಸುಮ್ಮನೆ ತಮಾಷೆಯಾಗಿ ಹಂಗೆ ಮಾತಾಡ್ಕೊಂಡ್ವಿ. ನೆಕ್ಸ್ಟ್ ಇವಾಗ ಅಮ್ಮ ಟೊಮೊಟೊ ಹಣ್ಣು ಅಷ್ಟೇ ಕಳಿಸ್ಕೊಟ್ಟಿದ್ರು. ಬಂದಿದ್ದೇನು ರೀಸನ್ಗೆ ಅಂತಂದರೆ ಹಸಿಟ್ಟು ಖಾಲಿಯಾಗಿ ಹೋಗಿತ್ತು, ರಾಗಿ ಹಸಿಟ್ಟು. 1 ವಾರದಿಂದ ಮುದ್ದೆ ಮಾಡಿರಲಿಲ್ಲ, ನಾನು ಅವ್ರಿಗೆ ಹೇಳಿರಲಿಲ್ಲ. ಯಾಕಂದರೆ ಈ ರೇಷ್ಮೆ ಹುಳ ಒಂದು 4 ಜನಕ್ಕೆ ಎದ್ದ ಮೇಲೆ ಅವರು ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತಾರೆ. ಹೇಳಿದ್ದೀನಿ ಅಂತಂದರೆ ಪಾಪ ಅವರು ಸುಮ್ಮನೆ ಟೆನ್ಷನ್ ಮಾಡಿಕೊಂಡು, ಅಯ್ಯೋ ಅವ್ರಿಗಲ್ಲಿ ರಾಗಿ ಹಸಿಟ್ಟು ಖಾಲಿಯಾಗಿದೆ ಅಂತಂದ್ಬಿಟ್ಟು ಅವರು ಸುಮ್ಮನೆ ಒತ್ತಡ ತಗೊಳ್ತಾರೆ. ಬೇಡ ಬಿಡು, ಅವರು ಮಾರ್ಕೆಟ್ಗೆ ಹೋಗಿ ಬಂದ ಮೇಲೆ ಹೇಳಿದ್ರೆ ಆಯಿತು, ಅವಾಗ ಫ್ರೀಯಾಗಿದ್ದಾಗ ತೊಗೊಂಬಂದು ಕೊಡ್ತಾರೆ ಅಂತ ನಾನು ಸುಮ್ಮನೆ ಇದ್ದೆ. ಆಮೇಲೆ ಶುಕ್ರವಾರ ನೈಟ್ ಅಪ್ಪ ಕಾಲ್ ಮಾಡಿದ್ರು. ಮಾತಾಡ್ತಾ ಏನು ಅಡುಗೆ ಮಾಡಿದ್ದಮ್ಮ ಅಂತ ಕೇಳಿದ್ರು. ಈ ರೀತಿಯಾಗಿ
ರೈಸು ಮತ್ತು ಸಾಂಬಾರು ಮಾಡಿದ್ದೆ ಅಪ್ಪ ಅಂತ ಹೇಳಿದೆ. ಮುದ್ದೆ ಮಾಡಲಿಲ್ವೇನಮ್ಮ ಅಂತಂದರು. ಇಲ್ಲಪ್ಪ ರಾಗಿ ಹಸಿಟ್ಟು ಖಾಲಿಯಾಗಿದೆ ಅಂತಂದ್ಬಿಟ್ಟು ಹೇಳಿದ್ದಕ್ಕೆ, ಏನಮ್ಮ ಹೇಳೋದಲ್ವಾ ಖಾಲಿಯಾಗಿದೆ ಅಂತಂದ್ಬಿಟ್ಟು ಕಳಿಸ್ಕೊಡ್ತಾ ಇದ್ವಲ್ವಾ ಅಂತ. ಇಲ್ಲಪ್ಪ ಹುಳ 4 ಜರಕ್ಕೆ ಇದ್ದಿದೆ ಅಂತ ಹೇಳಿದ್ರಲ್ವ, ಹಾಗಾಗಿ ಮಾರ್ಕೆಟ್ಗೆ ಹೋಗಿ ಬಂದ ಮೇಲೆ ಹೇಳಿದ್ರೆ ಆಯಿತು, ಆವಾಗ ಆರಾಮಾಗಿ ತೊಗೊಂಬಂದು ಕೊಡ್ತೀರಲ್ವ, ಸುಮ್ಮನೆ ಯಾಕೆ ನಿಮಗೆ ತೊಂದರೆ ಕೊಡೋದು ಅಂತಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಅಪ್ಪ ಅಂದಿದ್ದಕ್ಕೆ, ಅಯ್ಯೋ ಹೇಳಮ್ಮ ನೀನು ಎಂಥವಳು ಅಂತಂದ್ಬಿಟ್ಟು ಆಮೇಲೆ ಹಂಗೆ ಶನಿವಾರನೇ ಎಲ್ಲ ರೆಡಿ ಮಾಡಿ ಸಂಡೇ ಕಳಿಸ್ಕೊಟ್ರು. ನನಗೆ ಅವರು ಮೊದಲಿಗೆ ಹೇಳಿದ್ದು ಸೋಮವಾರ ಮಾರ್ಕೆಟ್ ಇದೆ, ಮಾರ್ಕೆಟೆಲ್ಲ ಮುಗಿಸ್ಕೊಂಡು ಮಂಗಳವಾರ ಕಳಿಸ್ಕೊಡ್ತೀವಮ್ಮ ಅಂತ ಹೇಳಿದರು. ಸರಿ ಆಯ್ತಪ್ಪ ಅಂತ ನಾನು ಅಂದಿದ್ದೆ. ಆಮೇಲೆ ಅವ್ರಿಗೇನೋ ಮನ್ಸು ತಡಿಲಿಲ್ವಂತೆ, ಹಾಗಾಗಿ ಅವರು ಸಂಡೇನೇ ಕಳಿಸ್ಕೊಟ್ರು. ಇವಾಗ ನನ್ನ ತಮ್ಮ ಬಂದಿದ್ದ, ಒಂದು ವಿಡಿಯೋ ಮಾಡಿಕೊಂಡೆ. ಅವನು ನನ್ನನ್ನು ಹಾಕ್ಬೇಡಮ್ಮ ಅಂತಂದ. ಸರಿ ಆಯಿತು ಅಂತಂದ್ಬಿಟ್ಟು ಆ ಕ್ಲಿಪ್ಪಿಂಗ್ಸನ್ನು ನಾನು ಶೇರ್ ಮಾಡ್ಕೊಳ್ಲಿಲ್ಲ. ಅವನು ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವನು ಊರಿಗೆ ಹೊರಟ. ಆಮೇಲೆ ಅವನು ಹೋದ್ಮೇಲೆ ನಾನು ಬಂದು ಪಾತ್ರೆಗಳೆಲ್ಲ ವಾಶ್ ಮಾಡಿಕೊಂಡು, ಇವಾಗ ನಾನು ಹೂಗಳೆಲ್ಲ ಕಳಿಸ್ಕೊಟ್ಟಿದ್ರಲ್ವ, ಆ ಹೂಗಳನ್ನೆಲ್ಲ ಒಂದೊಂದು ಕಲರ್ ಹೂವನ್ನ ಒಂದೊಂದು ಕವರಲ್ಲಿ ಹಾಕ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಡೋದಕ್ಕೆ ರೆಡಿ ಮಾಡಿಟ್ಟೆ. ಇನ್ನು ಈ ಕಡೆಗೆ ಬಂದು ನಾನು ಟೊಮೊಟೊ ಹಣ್ಣನ್ನೆಲ್ಲ ಬುಟ್ಟಿಗೆ ಹಾಕ್ತಾಯಿದ್ದೀನಿ. ಹಂಗೆ ಆ ಸೀಟ್ನೂ ಅಷ್ಟೇ ಬಾಕ್ಸ್ಗೆಲ್ಲ ಹಾಕಿ ಎಲ್ಲನೂ ಆಗಿಂದಾಗೆ ಎಲ್ಲ ಅದರ ಪ್ಲೇಸ್ಗೆ ಇಡ್ತಾಯಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.